ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಮನುಷ್ಯನ ಬದುಕು ಸಾರ್ಥಕತೆ ಕಾಣಬೇಕಾದರೆ ಆತ ಜನರ ಮನಸ್ಸಲ್ಲಿ ಇರಬೇಕು. ತನ್ನ ಕರ್ತವ್ಯ, ಕಾಯಕ ಗುಣ, ವ್ಯಕ್ತಿತ್ವದ ಮೂಲಕ ವಿಶೇಷ ವ್ಯಕ್ತಿಯಾಗಿ ಬದುಕಲು ಸಾಧ್ಯ. ಹೀಗೆ ಸಾತ್ವಿಕ ಬದುಕು ನಡೆಸಿದವರು ವೀರಭದ್ರಪ್ಪ ದಳವಾಯಿ ಎಂದು ಬಸನ್ ಬಾಗೇವಾಡಿ ಪೂಜ್ಯರಾದ ಶಿವಪ್ರಕಾಶ್ ಶಿವಾಚಾರ್ಯ ಸ್ವಾಮಿಗಳು ಹೇಳಿದರು. ಅವರು ಪಟ್ಟಣದ ಹೊಂಗಿರಣ ಆವರಣದಲ್ಲಿ ಮಹರ್ಷಿ ವಾಲ್ಮೀಕಿ ಸಾಂಸ್ಕೃತಿಕ ಸಂಘ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್, ಹಳಿಯಾಳ್ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ನೃತ್ಯ ನಮನ ಹಾಗೂ ನುಡಿ ನಮನ ಹಾಗೂ ಉಳಿದಾದ ನಮ್ಮ ಹಾಡು ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮದಿಂದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿ ಅವರು, ವೀರಭದ್ರಪ್ಪ ದಳವಾಯಿ ಒಬ್ಬ ಸಾದಾ ಸೀದಾ ಮನುಷ್ಯನಾಗಿ ಕಷ್ಟಗಳನ್ನು ಮೆಟ್ಟಿ ನಿಂತು ಸಾರ್ಥಕ ಜೀವನ ನಡೆಸುತ್ತಾ ಅನನ್ಯ ಜಾನಪದ ಕಲಾವಿದರಾಗಿ ನಶಿಸಿ ಹೋಗುತ್ತಿರುವ ಜನಪದ ಕಲೆಗಳನ್ನು ಉಳಿಸುವಲ್ಲಿ ನಿರಂತರವಾಗಿ ಶ್ರಮಿಸಿದ ಅಪರೂಪದ ವ್ಯಕ್ತಿಯಾಗಿದ್ದಾರೆ ಎಂದು ಹೇಳಿದರು. ಇದೇ ವೇಳೆ ಶಿಕ್ಷಕ ಲೇಖಕರಾದ ರಂಗನಾಥ್ ವಾಲ್ಮೀಕಿಯವರು ಸಂಪಾದಕತ್ವದಲ್ಲಿ ಮೂಡಿಬಂದ ಉಳಿದಾವು ನಮ್ಮ ಬದುಕು ಕೃತಿ ಲೋಕಾರ್ಪಣೆ ಮಾಡಿ ಮಾತನಾಡಿದ ಧಾರವಾಡ ಆಕಾಶವಾಣಿ ನಿಲಯ ನಿರ್ದೇಶಕರಾದ ಬಸು ಬೇವಿನಗಿಡದ ವೀರಭದ್ರಪ್ಪ ಗ್ರಾಮೀಣ ಪ್ರದೇಶದ ಅಪ್ಪಟ ಜನಪದ ಕಲಾವಿದ. ಅವರು ಕಲಾವಿದರಾಗಿ ಮಾತ್ರವಲ್ಲದೆ ನ್ಯಾಯ, ಶಾಂತಿ, ಸಹನೆ, ಪ್ರೀತಿ, ವಿಶ್ವಾಸ ರೂಢಿಸಿಕೊಂಡು ಸರಳ ಆದರ್ಶ ಬದುಕು ನಡೆಸಿದ ವ್ಯಕ್ತಿ. ಅವರ ಬದುಕಿನ ವಿವಿಧ ಮಜಲುಗಳನ್ನು ಈ ಪುಸ್ತಕದಲ್ಲಿ ಕಾಣಬಹುದು ಎಂದರು. ಶಿಕ್ಷಕ ಸಾಹಿತ್ಯ ರಂಗನಾಥ್ ವಾಲ್ಮೀಕಿ ಮಾತನಾಡಿ, ವೀರಭದ್ರಪ್ಪ ದಳವಾಯಿ ಕೇವಲ ವ್ಯಕ್ತಿಯಲ್ಲ, ಮಾನವೀಯ ಗುಣಗಳನ್ನು ರೂಢಿಸಿಕೊಂಡ ಶಕ್ತಿ. ಇವರು ಬದುಕಿನಲ್ಲಿ ಹಣ ಗಳಿಸಲಿಲ್ಲ, ಜನ ಗಳಿಸಿದರು. ಜನಪದಗಳನ್ನು ಮೈತುಂಬಿ ಹಾಡುತ್ತಾ ಕಲಾಪ್ರೇಮ ಮೆರೆದರು. ಸಾರ್ಥಕ ಬದುಕು ನಡೆಸಿ ಮಕ್ಕಳಿಗೂ ಸಂಸ್ಕಾರ ಕಲಿಸಿದರು ಎಂದು ಹೇಳಿದರು. ಇದೇ ವೇಳೆ ಜನಪದ ಕಲಾವಿದರ ಒಕ್ಕೂಟದ ಅಧ್ಯಕ್ಷರಾದ ಕೆ. ನಾಗೇಶ್, ಧಾರ್ಮಿಕ ಚಿಂತಕರಾದ ವಿಶ್ವನಾಥ್ ಮಠ್, ಮಲ್ಲಯ್ಯ ಸ್ವಾಮಿ ಹಿರೇಮಠ್ ಮೊದಲಾದವರು ವೀರಭದ್ರಪ್ಪ ದಳವಾಯಿಯವರ ಕುರಿತು ನುಡಿನಮನಗಳನ್ನು ಸಲ್ಲಿಸಿದರು. ಇದೇ ವೇಳೆ ವಿಜಯ್ ಸಂದೇಶ್ ವಾರ್ಷಿಕ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ಗಾಯನ, ನೃತ್ಯದ ಮೂಲಕ ನಮನ ಸಲ್ಲಿಸಲಾಯಿತು. ಗೊಂಬೆಯಾಟ ಪ್ರದರ್ಶನ ಏರ್ಪಡಿಸಲಾಗಿತ್ತು. ವೇದಿಕೆಯಲ್ಲಿ ಮೇಲಿದ್ದ ಗಣ್ಯರನ್ನು ಗೌರವಿಸಲಾಯಿತು. ವೇದಿಕೆಯ ಮೇಲೆ ಕಲಬುರಗಿಯ ಮಳಿರಾಜೇಂದ್ರ ಸ್ವಾಮಿಗಳು, ವೈ.ಎಸ್. ಗಂಗಶೆಟ್ಟಿ, ವಿಶ್ವನಾಥ್ ಮಠ್ ಮೊದಲಾದವರು ಇದ್ದರು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶ್ರೇಯಾ ಹಾಗೂ ತಂಡದಿಂದ ಬಯಲಾಟ ಕುಣಿತ, ವಿಶ್ವನಾಥ್ ಹಿರೇಮಠ್ ಅವರಿಂದ ಸಮೂಹ ಗಾಯನ, ಸಚಿನ್ ಹಾಗೂ ತಂಡದವರಿಂದ ಗೊಂಬೆಯಾಟ ಹೀಗೆ ಮುಂತಾದ ಕಾರ್ಯಕ್ರಮವನ್ನು ನೆರವೇರಿದವು. ಸಿದ್ದಪ್ಪ ಬಿರಾದಾರ್ ಸ್ವಾಗತಿಸಿದರು. ಶಿಕ್ಷಕರಾದ ಕಾಳಿದಾಸ್ ಬಡಿಗೇರ್ ನಿರೂಪಿಸಿದರು. ಹೀಗೂ ಕೂಡ ಬದುಕಬೇಕು ಅಂತೇಳಿ ನಮಗೆ ಮಾರ್ಗದರ್ಶಿಯಾಗಿದ್ದಾರೆ. ತುಂಬು ಕುಟುಂಬ, 108 ಕಷ್ಟ, ಕೃಷಿ ಕಾಯಕದಲ್ಲಿ ತೊಡಗುತ್ತಾರೆ, ಹೋಟೆಲ್ ಉದ್ಯಮದಲ್ಲಿ ತೊಡಗುತ್ತಾರೆ. ಸಾಮಾನ್ಯವಾಗಿ ಎಲ್ಲ ಕಷ್ಟಗಳನ್ನ ಮೈ ಮೇಲೆ ಎಳೆದುಕೊಂಡು ಎಲ್ಲರ ಜೊತೆ ಮಾಡ್ತಾರೆ. ಕಲಬುರ್ಗಿಯಲ್ಲಿ ಯಾವುದೇ ವ್ಯಕ್ತಿಗೆ ಹೋಗಿ ಕೇಳಿದ್ರು ಕೂಡ ವೀರಭದ್ರಪ್ಪ ದಳವಾಯಿ ಅಂದ್ರೆ ಒಂದು ಗೌರವದ ಮಾತಾಡ್ತಾರೆ, ಪ್ರೀತಿಯ ಮಾತಾಡ್ತಾರೆ. ಮುದ್ದಾಪುರ ಗ್ರಾಮದಲ್ಲಿ ಹೋಗಿ ವೀರಭದ್ರಪ್ಪ ದಳವಾಯಿ ಅಂದ್ರೆ ಎಲ್ಲರೂ ಕೂಡ ಗೌರವದಿಂದ ಕಾಣ್ತಾರೆ ಅಂತಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ಆದರ್ಶ ಬದುಕನ್ನ ಸಾಗಿಸಬಹುದು ಅನ್ನೋದಕ್ಕೆ ದಳವಾಯಿ ಶರಣರು ನಮ್ಮ ಕಣ್ಮುಂದೆ ಸದಾ ನಿಲ್ತಾರೆ. ಅವರೊಬ್ಬ ವ್ಯಕ್ತಿಯಾಗಿ ಅಲ್ಲ, ಶಕ್ತಿಯಾಗಿ ನಮ್ಮ ನಡುವೆ ಗುರುತಿಸಿಕೊಂಡಂತವರು. ವಿಶೇಷವಾಗಿ ಜನಪದ ಕಲೆಯಲ್ಲಿ ಅವರು ತುಂಬಾ ಸಾಧನೆ ಮಾಡಿದನ ಎಲ್ಲ ಲೇಖಕರು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ತತ್ವಪದ, ಗೀಯಿ ಪದ, ಭಜನಾ ಪದ, ಹಂತಿ ಪದ, ಈ ಎಲ್ಲ ಹಾಡುಗಳನ್ನ ಕಲಿತು ಮೈ ಮರೆತು ತಮ್ಮನ್ನೇ ತಾವು ತೊಡಗಿಸ್ಕೊಂಡು ತಾವು ಓದಿದ್ದು 7ನೇ ತರಗತಿ ಆದರೂ ಕೂಡ ಪದವೀಧರರಿಗಿಂತ ಅತಿ ದೊಡ್ಡ ಸಾಧನೆ ಮಾಡಿ 600ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ನೀಡಿ ನಮ್ಮ ಸಂಸ್ಕೃತಿಯನ್ನ ಉಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದಂತ ಗ್ರಾಮೀಣದ ಅಪ್ಪಟ ಜನಪದ ಪ್ರತಿಭೆ ಯಾರು ಅಂತಂದ್ರೆ ವೀರಭದ್ರಪ್ಪ ದಳವಾಯಿ ಅವರು. ನಿಜ, ನಾನು ಎಷ್ಟೋ ಸಲ ಅವರ ಮಗ ಸಿದ್ದು ಬಿರಾದರ್ ಅವರ ಲವಲವಿಕೆ ಚಟುವಟಿಕೆ, ಗೊಂಬೆ ಆಟ, ಅವರ ಕ್ರಿಯಾಶೀಲತೆ ಕಂಡುಕೊಂಡು ಬಹಳ ಆಶ್ಚರ್ಯಪಟ್ಟಿದ್ದೇನೆ. ಹಿಂಗ ರೂಢಿಸ್ಕೊಳ್ತಾರೆ ಇವರೆಲ್ಲ, ಇದನ್ನ ಹೀಗ್ ಮಾಡಿದ್ದಾರೆ ಅಂತಾಗ ಅವ್ರ ತಂದೆಯವರ ಬಗ್ಗೆ ತಿಳ್ಕೊಂಡ ಮೇಲೆ ನನ್ಗೆ ಗೊತ್ತಾಯ್ತು, ಅವರ ತಂದೆಯಿಂದ ಬಂದ ಬಳುವಳಿಯೂ ಕೂಡ ಇದಕ್ಕೊಂದು ರೀತಿ ಕಾರಣ ಆಗಿದೆ. ಅವರ ತಂದೆಯ ಶುಭಾಶಯರು ಅದು ಕಾರಣವಾಗಿದೆ. ಅವರ ಕೌಟುಂಬಿಕ ಹಿನ್ನೆಲೆಯೂ ಕಾರಣವಾಗಿದೆ. ಅವರ ಅಜ್ಜನ ಕೊಡುಗೆಯೂ ಇದರಲ್ಲಿದೆ ಅಂತೇಳಿ ಗೊತ್ತಾಯ್ತು. ಅವರ ಕಲೆ ಅವರಲ್ಲಿ ಹುಟ್ಟಲಿಕ್ಕೆ ಅವರ ಶ್ರಮ ತುಂಬಾ ಇದೆ. ಅವರ ಶ್ರಮದ ಜೊತೆ ತಂದೆಯವರ ಒಂದು ಕೊಡುಗೆಯೂ ಕೂಡ